ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೇತ್ರ, ದ ಫಸ್ಟ್ ಎಪಿಸಲ್ ಟು ಪೀಟರ್ ಆರ್ ಫಸ್ಟ್ ಎಪಿಸಲ್ ಆಫ್ ಪೀಟರ್, ಚಾಪ್ಟರ್ 3, ಮೂರನೇ ಅಧ್ಯಾಯ. ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಆಶೀರ್ವಾದದ 21 ರಹಸ್ಯಗಳನ್ನು ನಾವು ನೋಡಿಕೊಳ್ತೇವೆ. 21 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸೆಡ್ನೆಸ್. ಆಶೀರ್ವಾದದ 21 ರಹಸ್ಯಗಳು, 21 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸೆಡ್ನೆಸ್. ನಾವು ಭೂಲೋಕದಲ್ಲಿ ಆಶೀರ್ವಾದದಾಗಿ ಅಥವಾ ಆಶೀರ್ವಾದದ ಜೀವನವನ್ನು ನಾವು ಮಾಡಬೇಕಾದರೆ ಈ 21 ರಹಸ್ಯಗಳು ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿದೆ. ಅವುಗಳನ್ನು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇದಾಗಿ ಅಧೀನತೆ, ಸಬ್ಮಿಷನ್. ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಮಹಿಳೆಯರಿಗೆ ಅಥವಾ ಹೆಂಡತಿಯರಿಗೆ, ಪತ್ನಿಯರಿಗೆ ಈ ಅಧೀನತೆಯ ಬಗ್ಗೆ ಪೇತ್ರನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಮಹಿಳೆಯರಿಗೆ ಮಾತ್ರವಲ್ಲ, ಈ ಅಧೀನತೆ ಎಲ್ರಿಗೂ ಕೂಡ ಅಗತ್ಯ. ಅದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಅಧೀನತೆಯ ವ್ಯಕ್ತಿಯಾಗಿ ಚಿಕ್ಕಂದಿನಿಂದಲೇ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ನಾವು ಆಶೀರ್ವಾದ ಜೀವನವನ್ನು ಅಥವಾ ಆಶೀರ್ವಾದಕ್ಕೆ ಮೊದಲನೇ ರಹಸ್ಯ ಏನಂತ ಹೇಳಿದರೆ ಅಧೀನತೆ. ಎರಡನೇದಾಗಿ ಮಾತಿನ ಶಕ್ತಿ. ಯಾಕಂತ ಹೇಳಿದರೆ ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ವಾಕ್ಯವಿಲ್ಲದೆ ಅವರನ್ನು ಗೆಲ್ಲುವಂತೆ, ವಾಕ್ಯವಿಲ್ಲದೆ ಯಾವಾಗ ಅಧೀನತೆ ನಮ್ಮಲ್ಲಿ ಬರ್ತದೋ, ವಾಕ್ಯವಿಲ್ಲದೆ ಯಾವ ರೀತಿಯಾಗಿ ಒಬ್ಬ ಹೆಂಡತಿಯ ಅಧೀನತೆಯ ಒಬ್ಬ ವ್ಯಕ್ತಿಯಾಗಿದ್ದಾಗ ಗಂಡನಿಗೆ ಅದು ಒಂದು ವಾಕ್ಯವಿಲ್ಲದ ಒಂದು ಶಕ್ತಿಯಾಗಿ ಉಳಿತದೆ. ವಿಶೇಷವಾಗಿ ಗಂಡಂದರು ಯಾರಾದರೂ ವಾಕ್ಯಕ್ಕೆ ಅವಿಧೇಯರು ಆಗಿರುವಂಥವ್ರು ಇದ್ದರೆ ಅಥವಾ ನಂಬದವರಾಗಿದ್ದರೆ ಅದರಲ್ಲಿ ಶಕ್ತಿ ಇದೆ. ಆದ ಕಾರಣ ಎರಡನೇ ರಹಸ್ಯ, ಆಶೀರ್ವಾದಕ್ಕೆ ಎರಡನೇ ರಹಸ್ಯ ಏನಂತ ಹೇಳಿದರೆ ಮಾತಿನ ಶಕ್ತಿ ಅಂದರೆ ವರ್ಡ್ಲೆಸ್ ಪವರ್. ಅಂದರೆ ವಾಕ್ಯವಿಲ್ಲದೆ, ಒಂದು ವೇಳೆ ವಾಕ್ಯ ಇಲ್ಲದಿದ್ದರೂ ಕೂಡ ಮಾತಿಲ್ಲದ ಶಕ್ತಿ ಅಂತ ಹೇಳೋಣ. ಮಾತಿಲ್ಲದೆ ಕೃತ್ಯಗಳ ಮುಖಾಂತರವಾಗಿರುವಂಥ ಶಕ್ತಿ ಅಂತ ಹೇಳ್ಬಿಟ್ಟು ಮೂರನೇ ಒಂದು ರಹಸ್ಯ, ಆಶೀರ್ವಾದಕ್ಕೆ ಮೂರನೇ ರಹಸ್ಯ ಏನಂತ ಹೇಳಿದ್ರೆ ಹೋಲಿನೆಸ್, ಪವಿತ್ರತೆ. ಮೊದಲನೇ ಪೇತ್ರ ಮೂರನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರತೆ, ಹೆಂಡತಿಯರ ಪವಿತ್ರತೆ ಹೌದು, ಅದಕ್ಕೆ ಶಕ್ತಿ ಇದೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಆ ಪವಿತ್ರತೆಯನ್ನು ಅನ್ವಯಿಸಿಕೊಳ್ಳುವಾಗ ಅದರಲ್ಲಿ ಬಹಳ ಶಕ್ತಿ ಇದೆ. ರಾಬರ್ಟ್ ಚೈನೆ ಎಂಬಂಥ ಒಬ್ಬ ಮಹಾಭಕ್ತರು ತಿಳಿಸಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಟು ಯುವರ್ ಫ್ಯಾಮಿಲಿ ಈಸ್ ಹೋಲಿನೆಸ್. ಅತ್ಯಂತ ಮಹಾ ಕೊಡುಗೆ ನಿಮ್ಮ ಕುಟುಂಬಕ್ಕೆ ನೀವು ಕೊಡುವಂಥದ್ದು ಏನಾಗಿದೆ ಅಂದರೆ ಪವಿತ್ರತೆಯೇ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಕ್ಕಂಥ ಅತ್ಯಂತ ಮಹಾ ಕೊಡುಗೆ, ಗಿಫ್ಟ್. ನಾಲ್ಕನೇದಾಗಿ ಏನು ನೋಡ್ತಾ ಇದ್ದೇವೆ, ನಾವು ಏನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂದರೆ ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಿಂದ ನಾವೇನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆಶೀರ್ವಾದಕ್ಕೆ 21 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಆದ ಕಾರಣ ಅದರಲ್ಲಿ 4ನೇ ರಹಸ್ಯ ಏನಂದರೆ ಭಯಭರಿತ ನಡತೆ, ರೆವರೆನ್ಸ್. ಹೌದು, ಇಲ್ಲಿ ನೋಡುವಾಗ ಹೆಂಡತಿ ಗಂಡನಿಗೆ ಆ ಭಯಭಕ್ತಿಯನ್ನು ತೋರಿಸುವಂಥದ್ರ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ. ಆದರೂ ಕೂಡ ಇದನ್ನು ಸಿದ್ಧಾಂತವಾಗಿ ನಮ್ಮ ಜೀವನದಲ್ಲಿ ಈ ಭಯಭಕ್ತಿ ಅನ್ನುವಂಥದ್ದು ಇತರರ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಇರತಕ್ಕದ್ದು. 4ನೇದಾಗಿ ಭಯಭಕ್ತಿ ಅಂತ ನಾವು ನೋಡ್ಕೊಂಡಿದ್ವಲ್ಲ, ಇದು ಕೂಡ 4ನೇ ರಹಸ್ಯ,
ಆಶೀರ್ವಾದಕ್ಕೆ. 5ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಸಾತ್ವಿಕತ್ವ, ಜೆಂಟಲ್ನೆಸ್ ಅಥವಾ ಮೀಕ್ನೆಸ್ ಅಂತ ಹೇಳ್ಬಿಟ್ಟು 1 ಪೇತ್ರ 3ನೇ ಅಧ್ಯಾಯದ 4ನೇ ವಚನದಲ್ಲಿ ಸಾತ್ವಿಕತ್ವದ ಬಗ್ಗೆ ಪೇತ್ರನು ಅಥವಾ ದೇವರ ಆತ್ಮನು ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಕೂಡ ಹೆಂಡತಿಯರ ಸಾತ್ವಿಕತ್ವ ಅದಕ್ಕೆ ಎಷ್ಟು ಮೌಲ್ಯವುಳ್ಳದ್ದು ಆತ್ಮಿಕವಾದ ರೀತಿಯಲ್ಲಿ ದೇವರ ದೃಷ್ಟಿಯಲ್ಲಿ ಎಂಬುದಾಗಿ. ಹೌದು, ಅದೇ ಸಂದರ್ಭದಲ್ಲಿ ನಮಗೂ ಕೂಡ ಅದನ್ನು ಅನ್ವಯ ಮಾಡಿಕೊಳ್ಳೋಣ. ಯಾಕಂದರೆ ಯೇಸು ಕರ್ತನು ಕೂಡ ಮತ್ತಾಯನ ಬರೆದ ಸುವಾರ್ತೆ, ಹೌದು 11ನೇ ಅಧ್ಯಾಯ 29ನೇ ವಚನದಲ್ಲಿ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಎಂಬುದಾಗಿ ತನ್ನ ಬಗ್ಗೆ ಪರಿಚಯಿಸಿಕೊಳ್ಳುವಂಥದ್ದು, ಆಹ್ವಾನಿಸುವಂಥದ್ದನ್ನು ನೋಡ್ತೇವೆ. ಸರಿ, ಆ ಸಾತ್ವಿಕತ್ವ. ಮತ್ತು 4ನೇ ವಚನ ಅದೇ 1 ಪೇತ್ರ 3:4 ನಾವು ನೋಡುವಾಗ 2ನೇ ಭಾಗ ಶಾಂತ ಆತ್ಮ ಅಥವಾ ಶಾಂತ ಮನಸ್ಸು. ಹೌದು, ಆಶೀರ್ವಾದಕ್ಕೆ 5ನೇ ಮತ್ತು 6ನೇ ರಹಸ್ಯ ಸಾತ್ವಿಕತ್ವ, 5ನೇ ರಹಸ್ಯ, 6ನೇ ರಹಸ್ಯ ಶಾಂತ ಮನಸ್ಸು ಅಥವಾ ಶಾಂತ ಭಾವ ಅಥವಾ ಶಾಂತ ಆತ್ಮ, ಶಾಂತವಾಗಿರುವಂಥ ಆತ್ಮ. ಅದು ಆತ್ಮದಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆ ಒಂದು ಶಾಂತ ಮನಸ್ಸು ವಿಶ್ರಾಂತಿಯ ಮನಸ್ಸು, ಶಾಂತ ಆತ್ಮ ವಿಶ್ರಾಂತಿಯ ಆತ್ಮ. ಆ ಒಂದು ವಿಶ್ರಾಂತಿಯ ಆತ್ಮ ನಾವು ಹೊಂದುವಾಗ ಏನಾಗ್ತದೆ, ಆಶೀರ್ವಾದಕ್ಕೆ ಅದು ನಮ್ಮನ್ನು ನಡೆಸ್ತದೆ. ಯಾಕಂತೇಳಿದ್ರೆ ಈ ರೀತಿಯಾಗಿ ಸಾತ್ವಿಕತ್ವ, ಶಾಂತ ಆತ್ಮ ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಅಮೂಲ್ಯವಾದದ್ದು ಕೂಡ ಆಗಿದೆ. ಮತ್ತು ಮುಂದೆ ನಾವು ಓದುವಾಗ ಇನ್ನೂ ಕೆಲವು ವಿಷಯಗಳನ್ನು ನಾವು ನೋಡ್ತೇವೆ. ಹೆಂಡತಿಯರಿಗೆ ಮಾತನಾಡಿದಂಥ ದೇವರು ಹೆಂಡತಿಯರು ಯಾವ ರೀತಿಯಾಗಿರಬೇಕಂತ 1 ಪೇತ್ರ 3ನೇ ಅಧ್ಯಾಯ 1-6 ವಚನಗಳಲ್ಲಿ ಮಾತನಾಡಿದಂಥ ದೇವರು ಈಗ 7ನೇ ವಚನದಲ್ಲಿ ಗಂಡಂದರಿಗೆ, ಪತಿಯರಿಗೆ ಮಾತನಾಡುವಂಥ ಮನಸ್ಸು ಏನಂದರೆ, ಸ್ತ್ರೀಯು ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಇರ್ರಿ, ಬಿ ಕನ್ಸಿಡರೇಟ್. ಅವ್ರನ್ನ ಅರ್ಥ ಮಾಡಿಕೊಳ್ರಿ ಅಂತ ಹೇಳಿಬಿಟ್ಟು ವಿವೇಕದಿಂದ ಇರುವಂಥದ್ದು ಅಥವಾ ವಿವೇಕದಿಂದ ಅವರನ್ನು ನಡೆಸುವಂಥದ್ದು, ಬಲಪಡಿಸುವಂಥದ್ದು ಎಂಬುದಾಗಿ. ಹೌದು, ಯಾಕೆ ಆ ರೀತಿಯಾಗಿ ವಿವೇಕದಿಂದ ಇರಬೇಕಂತ ಹೇಳಿದರೆ, ಹೌದು, ಅವರು ಜೀವದ ಕೃಪೆಯಲ್ಲಿ ಹೆಂಡತಿಯರು ಬಾಧ್ಯರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾನವನ್ನು ಸಲ್ಲಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಹೌದು, ಇದು ಈ ಒಂದು ಅನುಭವ ನಮ್ಮೆಲ್ಲರಿಗೂ ಇರಬೇಕು, ವಿಶೇಷವಾಗಿ ಗಂಡಂದರಿಗೆ ಇರಬೇಕಂತ ದೇವರ ಒಂದು ಅಪೇಕ್ಷೆ, ದೇವರ ಆತ್ಮನ ಒಂದು ಕಾರ್ಯ. ಬಿ ಕನ್ಸಿಡರೇಟ್. 8ನೇದಾಗಿ ನಾವೇನು ನೋಡ್ತಾ ಇದ್ದೀವಿ, 1 ಪೇತ್ರ 3ನೇ ಅಧ್ಯಾಯದಿಂದ ಅಂತ ನೋಡುವಾಗ ಆ ಆಶೀರ್ವಾದಕ್ಕೆ 21 ರಹಸ್ಯಗಳಿದೆ. ಅದರಲ್ಲಿ ಈಗ 8ನೇ ರಹಸ್ಯವನ್ನು ನಾವು ನೋಡಿಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ ಪ್ರಾರ್ಥನೆ. ಯಾವಾಗ ಗಂಡ ಹೆಂಡತಿಯರಲ್ಲಿ ಅಧೀನತೆ, ವಿವೇಕತನ ಇರುವಂಥ ವೇಳೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅಂಥ ಗಂಡ ಹೆಂಡತಿಯರ ಪ್ರಾರ್ಥನೆಗೆ ಅಡ್ಡಿ ಇರೋದಿಲ್ಲ. ಅಂಥ ಪ್ರಾರ್ಥನೆ ದೇವರು ಕೇಳ್ತಾರೆ, ಅಂಥ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ವಾವ್! ಹೌದು, ಇದನ್ನು ಹೌದು ಗಂಡ ಹೆಂಡತಿಯರ ವಿಷಯದಲ್ಲಿ ಮಾತ್ರ ಅಲ್ಲ, ವಿಶ್ವಾಸಿಗಳಾಗಿರುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಒಂದು ಅಧೀನತೆ, ಆ ಒಂದು ಸಾತ್ವಿಕತ್ವ, ಪವಿತ್ರತೆ, ಶಾಂತ ಆತ್ಮ, ವಿವೇಕತನ ಇವೆಲ್ಲ ಇರುವಾಗ ಅಂಥವರು ಒಮ್ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಒಮ್ಮನಸ್ಸಿನಿಂದ ಮತ್ತಾಯನ ಬರೆದ ಸುವಾರ್ತೆ 18-19ನೇ ವಚನ ಪ್ರಕಾರವಾಗಿ ಒಮ್ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ದೇವರು ಪರಲೋಕದಲ್ಲಿ ಉತ್ತರ ಕೊಡ್ತಾರೆಂಬುದಾಗಿ ನಮ್ಮ ಕರ್ತನಾದ ಯೇಸು ಹೇಳಿದ ಮಾತಿನ ಅರ್ಥ ಏನಂತ ಹೇಳಿದರೆ,
ಇದೆ ಅಂತ ಪೇತ್ರನ ಮುಖಾಂತರವಾಗಿ ನಾವು ತಿಳ್ಕೊಳ್ತಕ್ಕಂಥ ಈ ಒಂದು ಮನಸ್ಸು ಈ ರೀತಿಯಾಗಿ ಇರುವಂಥದ್ದು ಆಗಿರ್ತದೆ. ಅದಕ್ಕೆ 8ನೇ ವಚನದಲ್ಲಿ ಆ ಒಂದು ಮನಸ್ಸು ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಕಡೆಗೆ 1 ಪೇತ್ರ 3:8 ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ, ಒನ್ ಮೈಂಡ್. ಹೌದು, ಈ 9ನೇ ರಹಸ್ಯ ಯಾವುದಕ್ಕೆ? ಆಶೀರ್ವಾದಕ್ಕೆ 9ನೇ ರಹಸ್ಯ ಏನಂತ ಹೇಳಿದ್ರೆ ಏಕ ಮನಸ್ಸು, ಒನ್ ಮೈಂಡ್. ಹೌದು, ಇದನ್ನು ಬಹಳವಾಗಿ ಹಾರೈಸ್ತೇನೆ. ಭಾಳ ಪ್ರಾಮುಖ್ಯವಾದದ್ದು. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತನ್ನು ನಾವು ನೆನಪು ಮಾಡಿಕೊಳ್ಳೋಣ. ಯಾಕಂತ ಹೇಳಿದರೆ ಒಂದೇ ಮನಸ್ಸಿನಿಂದ ಬೇಡುವಂಥದ್ರ ಬಗ್ಗೆ ಕರ್ತನಾದ ಯೇಸು ಈ ರೀತಿಯಾಗಿ ಹೇಳಿದ್ದನ್ನು ನೆನಪಿಸ ಬಯಸ್ತೇನೆ. ನಿಮ್ಮಲ್ಲಿ ಇಬ್ಬರು, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 19ನೇ ವಚನದಲ್ಲಿ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವುದೇ ವಿಷಯಕ್ಕಾಗಿ ಭೂಮಿಯಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು. ವಾವ್! ಯೇಸು ಸ್ವಾಮಿ ಹೇಳಿದ ಮಾತಿನಲ್ಲಿ ಸುಳ್ಳಿಲ್ಲ. ಯಾಕಂತೇಳಿದ್ರೆ ಮತ್ತಾಯ 24:35ನೇ ವಚನದ ಪ್ರಕಾರವಾಗಿ ಭೂಮಿ ಆಕಾಶ ನಾಶವಾದರೂ ಯೇಸು ಕರ್ತನ ಮಾತುಗಳು ನಾಶವಾಗುವುದಿಲ್ಲ, ಎಂದಿಗೂ ನಾಶವಾಗುವುದಿಲ್ಲ. ಆದ ಕಾರಣ ಏಕ ಮನಸ್ಸು ಸಾಧ್ಯ ಭೂಲೋಕದಲ್ಲಿ. ತಂದೆ ಮಗ ಒಂದಾಗಿರುವ ಪ್ರಕಾರ ಯೋಹಾನ 17, 21, 22, 23 ವಚನಗಳ ಮುಖಾಂತರವಾಗಿ ಸಾಧ್ಯ. ಸರಿ, 10ನೇದಾಗಿ ನಾವೇನು ನೋಡ್ತಿದ್ದೇವೆ, ನಾವೇನು ಅಧ್ಯಯನ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ 1 ಪೇತ್ರ 3ನೇ ಅಧ್ಯಾಯದಿಂದ ಆಶೀರ್ವಾದದ 21 ರಹಸ್ಯಗಳು. ಅದರಲ್ಲಿ ಈಗ 10ನೇ ರಹಸ್ಯ ಏನಂದರೆ ಕರುಣೆ. ಕರುಣೆ, ಹೌದು, ಕರುಣೆ. 1 ಪೇತ್ರ 3:8 ಕರುಣೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅದೇ ವಚನದಲ್ಲಿ ಪ್ರೀತಿ. 11ನೇ ರಹಸ್ಯ ಪ್ರೀತಿ. ಪ್ರೀತಿ, ಆ ಪ್ರೀತಿ ಇರೋದಾದರೆ ಆಶೀರ್ವಾದದ ಜೀವನ. 12ನೇದು ಅದಕ್ಕೆ ಸಂಬಂಧಪಟ್ಟದ್ದು ಕರುಣೆ, ಪ್ರೀತಿ, ಕನಿಕರ. ಕನಿಕರ, ವಾವ್! ಕನಿಕರವು ಕೂಡ ಭಾಳ ಪ್ರಾಮುಖ್ಯವಾದದ್ದು. ಇವೆಲ್ಲವೂ ಕೂಡ 1 ಪೇತ್ರ 3:8 ಅದಕ್ಕೆ ಇನ್ನೊಂದು ಕೂಡ ಸೇರಿಸಲಾಗಿದೆ, ಅದು ನನಗೆ ಭಾಳ ಇಷ್ಟ. ಅದೇನೆಂದರೆ ದೀನಭಾವ, ಹ್ಯೂಮಿಲಿಟಿ, ದೀನತ್ವ. ದೀನತ್ವ, ಹೌದು. ಇವೆಲ್ಲ ನೋಡುವಾಗ ಆಶೀರ್ವಾದಕ್ಕೆ ನಡೆಸುವಂಥ ಸಂಗತಿಗಳು ಅಥವಾ ರಹಸ್ಯಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ವಿಷಯ 9ನೇ ವಚನದಲ್ಲಿ 1 ಪೇತ್ರ 3:9 ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಬ್ಲೆಸ್, ಟು ಬಿ ಬ್ಲೆಸ್ಡ್. ಆದಿಕಾಂಡ 12:3 ಪ್ರಕಾರವಾಗಿ ಆಶೀರ್ವದಿಸಬೇಕಂತೆ. ಆಶೀರ್ವದಿಸುವುದಕ್ಕೆ, ಆಶೀರ್ವಾದ ಹೊಂದುವುದಕ್ಕೆ ಆಶೀರ್ವದಿಸಬೇಕಂತ ಹೇಳಿಬಿಟ್ಟು ನಾವು ನೋಡ್ತೇವೆ. ಯಾಕಂದರೆ ನಮ್ಮನ್ನು ಕರೆದಿರೋದು ಆ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವುದಕ್ಕಂತ ಹೇಳ್ಬಿಟ್ಟು 9ನೇ ವಚನದಲ್ಲಿ. ಮತ್ತು 10ನೇ ವಚನ 1 ಪೇತ್ರ 3:10 ನಾವು ನೋಡುವಾಗ ಸುದಿನಗಳನ್ನು ನೋಡುವುದಕ್ಕೆ ಬಯಸುವಂಥದ್ದು. ಅಂದರೆ ಲವ್ ಟು ಸಿ ಗುಡ್ ಲೈಫ್, ಅಂದರೆ ಒಳ್ಳೆಯ ದಿನಗಳನ್ನು ನೋಡುವಂಥ ಒಂದು ನಿರೀಕ್ಷೆ. ಆ ಒಂದು ನಿರೀಕ್ಷೆ ಕೂಡ ನಮಗೆ ಆಶೀರ್ವಾದಕ್ಕೆ ನಡೆಸ್ತದೆ. ಅದು ಯಾವ ರೀತಿಯಾಗಿರಬೇಕಂದ್ರೆ ಕೆಟ್ಟದನ್ನು ನುಡಿಯದಂತೆ, ವಂಚನೆ ಮಾತುಗಳನ್ನು ಆಡದಂತೆ ತನ್ನ ತುಟಿಗಳನ್ನು ಬಿಗಿಯಾಗಿಡಬೇಕು. ಹಾಗಾದರೆ ಸುದಿನಗಳನ್ನು ನೋಡುವಂಥವ್ರು ಬಾಯಿಂದಲೇ ಸುದಿನವನ್ನು, ಸುಲೋಕವನ್ನು, ಹೊಸಲೋಕವನ್ನು ನಿರ್ಮಿಸುವಂಥವರಾಗಿದ್ದಾರೆ. ಅದು 15ನೇ ಒಂದು ರಹಸ್ಯ. ಇನ್ನು ಸ್ವಲ್ಪ ಬೇಗನೆ ನಾವು ಹೋಗಬೇಕಾಗ್ತದೆ, ನೋಡಬೇಕಾಗ್ತದೆ. 16ನೇ ರಹಸ್ಯ ಸಮಾಧಾನ. 16ನೇ ರಹಸ್ಯ ಸಮಾಧಾನ. 1 ಪೇತ್ರ 3:11. 17ನೇ ರಹಸ್ಯ ನೀತಿ, ನೀತಿವಂತರಾಗಿರೋದು. 1 ಪೇತ್ರ 3:12 ನೀತಿವಂತರಾಗಿರುವುದು. 1 ಪೇತ್ರ 3:12. ಆಮೇಲೆ ಇನ್ನೊಂದು ವಿಷಯ ಕೂಡ ನಾವು ನೋಡಬೇಕು. 1 ಪೇತ್ರ 3:15
ಕ್ರಿಸ್ತನ ಕರ್ತೃತ್ವ, ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಬರೀ ರಕ್ಷಕನಾಗಿ ನನ್ನ ಜೀವನದಲ್ಲಿ ಇರಬಾರ್ದು, ಆತನು ಕರ್ತನನ್ನಾಗಿ ನನ್ನ ಹೃದಯದಲ್ಲಿ ನಾನು ಪ್ರತಿಷ್ಠೆ ಮಾಡಬೇಕು. 1 ಪೇತ್ರ 3:15. 19ನೇ ರಹಸ್ಯ ಗೌರವ, ಡಿಗ್ನಿಫೈಡ್. ಗೌರವದಿಂದಲೂ, ಯಾಕಂದರೆ ಸಾತ್ವಿಕತ್ವ ಇರಬೇಕು, ಅದರ ಬಗ್ಗೆ ನಾವು ನೋಡಿದ್ವಿ. ಆದರೆ ಗೌರವದಿಂದಲೂ ನಾವು ಯಾವಾಗಲೂ ಉತ್ತರ ಕೊಡಬೇಕು. ಕೆಲವು ಸಾರಿ ನಮ್ಮನ್ನು ಭಾಳ ಜನ ಕ್ವಶನ್ ಕೇಳ್ತಾರೆ, ಪ್ರಶ್ನೆ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಗೌರವದಿಂದ, ಹೌದು, ಸಾತ್ವಿಕತ್ವದಿಂದ, ಗೌರವದಿಂದ ಕೂಡ ನಾವು ಉತ್ತರವನ್ನು ಕೊಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕಂತ ಹೇಳ್ಬಿಟ್ಟು ಏನು ನೋಡ್ತಾ ಇದ್ದೇವೆ, ಏನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 1 ಪೇತ್ರ 3ನೇ ಅಧ್ಯಾಯದಿಂದ ನಾವೇನು ನೋಡ್ತಾ ಇದ್ದೇವೆ, ವೀಕ್ಷಿಸ್ತಾ ಇದ್ದೇವೆ ಅಥವಾ ಅಧ್ಯಯನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಆಶೀರ್ವಾದದ 21 ರಹಸ್ಯಗಳು ಮತ್ತು 20ನೇ ರಹಸ್ಯ ಒಳ್ಳೆ ಮನಸ್ಸಾಕ್ಷಿ, ಗುಡ್ ಕಾನ್ಷಿಯನ್ಸ್, ಒಳ್ಳೆ ಮನಸ್ಸಾಕ್ಷಿ. 1 ಪೇತ್ರ 3:16 ಒಳ್ಳೆ ಮನಸ್ಸಾಕ್ಷಿಯ ಬಗ್ಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರ್ರಿ ಅಂತ ಹೇಳ್ಬಿಟ್ಟು, ಹಾಗೆ ಮುಂದುವರಿಸಿದಾಗ ನೋಹನ ಜೀವನದ ಬಗ್ಗೆ ಹೇಳಿಬಿಟ್ಟು ಒಂದು ಮಾತು 21ನೇ ಅಥವಾ 21ನೇ ವಚನದಲ್ಲಿ 21ನೇ ರಹಸ್ಯವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಒಳ್ಳೆ ದೇವರನ್ನು ಬೇಡಿಕೊಳ್ಳುವಂಥದ್ದು. ಹಾಗಾದರೆ ಮನಸ್ಸಾಕ್ಷಿ, ಒಳ್ಳೆ ಮನಸ್ಸಾಕ್ಷಿ, ಆದರೆ ಒಳ್ಳೆ ಮನಸ್ಸಾಕ್ಷಿಯಿಂದ ಒಂದು ಪ್ರಾರ್ಥನೆ, ಬೇಡಿಕೆ ಮಾಡುವಂಥದ್ದು. ಆದ ಕಾರಣ 1 ಪೇತ್ರ 3ನೇ ಅಧ್ಯಾಯದಿಂದ ನಾವು ಆಶೀರ್ವಾದಕ್ಕೆ 21 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.